ನಮಸ್ಕಾರ, ನಾನು ಲಹರಿ. ಇವತ್ತಿನ ದಿನ ತುಂಬ ಪರ್ಫೆಕ್ಟ್ ಆಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಿ ಐ ಡಿಡ್ ಸ್ವೀಪಿಂಗ್ ಡಿಶಸ್, ಆಮೇಲೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ತುಂಬಾ ಎಕ್ಸೈಟೆಡ್ ಆಗಿದೆ. ಯಾಕಂದರೆ ನನ್ನ ಫ್ರೆಂಡ್ ನಮ್ಮ ಮನೆಗೆ ಬರ್ತಿದ್ಲು. ಬಸ್ ಸ್ಟಾಪ್ಗೆ ಹೋಗಿ ಪಿಕಪ್ ಮಾಡ್ಕೊಂಡ್ಬಂದು ನನಗೋಸ್ಕರ ಪೇಪರ್ ಫ್ಲವರ್ಸ್ ಮಾಡಿದ್ಲು. ತುಂಬ ಖುಷಿ ಆಯಿತು. ಇವತ್ತು ವೆಯ್ಟು 48.2 kg ಇಳಿದ್ಬಿಟ್ಟಿದೆ. ಆಮೇಲೆ ಎಲ್ಲರೂ ಕುತ್ಕೊಂಡು ವಾಟರ್ ಮೆಲನ್ ತಿಂದ್ವಿ. ಆ್ಯಕ್ಟಿವಾದಲ್ಲಿ ನಾನೊಂದು, ಋತುಶ್ರೀ ಅವರೊಂದು ರೌಂಡ್ ಹಾಕ್ಕೊಂಡು ಡಿಕ್ಯಾಥ್ಲನ್ಗೆ ಹೋದ್ರಿ. ಅಲ್ಲೊಂದು ಡಾಗಿ ಸಿಕ್ಕಿತ್ತು. ಐ ಆಮ್ ವೆರಿ ಸ್ಕೇರ್ಡ್ ಆಫ್ ಡಾಗೀಸ್. ಸಮ್ಹೌ ಶಿ ಮೇಡ್ ಮಿ ಟಚ್ ಇಟ್. ಆಮೇಲೆ ಡಿಕ್ಯಾಥ್ಲನ್ ಒಳಗಡೆ ಕಿಕ್ ಸ್ಕೂಟರಲ್ಲಿ ಋತುಶ್ರೀ ಅವರು ಒಂದು ರೌಂಡ್ ಹಾಕಿದ್ರು, ನಾನೊಂದು ರೌಂಡ್ ಹಾಕಿದೆ. ಟೆನ್ನಿಸ್ ಆಡಿದ್ವಿ, ಕ್ಯಾಚ್ ಎಲ್ಲ ಆಟ ಆಡಿದ್ವಿ. ಅದಾದಮೇಲೆ ಜಿಮ್ ಎಕ್ವಿಪ್ಮೆಂಟ್ಸ್ ಕೂಡ ಟ್ರೈ ಮಾಡ್ತಿದ್ವಿ. ನಾನಂತೂ ವೆಯ್ಟ್ ಗೇನ್ ಆಗೋ ಮಿಷನಲ್ಲಿ ಇದ್ದರೆ ಜಿಮ್ ಎಕ್ವಿಪ್ಮೆಂಟ್ಸ್ ಟ್ರೈ ಮಾಡಿದೆ. ನಮ್ಮ ಋತುಶ್ರೀ ಅವರು ಡಂಬಲ್ಸ್ ಎಲ್ಲ ಎತ್ತಿ ಒಂದು ಸಲ ಹಿಂಗೆ ಎತ್ತಿ ಹಿಂಗೆ ಅಂದ್ಬಿಟ್ಟು ಇಲ್ಲಿ ನೋಡು ಗಟ್ಟಿಯಾಗಿದೆ ಅಂತ ಫುಲ್ಲು ಜೋಶಲ್ಲಿ ಬೈಸೆಪ್ಸ್ ಎಲ್ಲ ತೋರಿಸ್ತಿದ್ರು ಋತುಶ್ರೀ ಅವರು. ಆಮೇಲೆ ಅವರು ಸ್ವಲ್ಪ ಜಿಮ್ ಎಕ್ವಿಪ್ಮೆಂಟ್ ಟ್ರೈ ಮಾಡಿದ್ರು. ಮನೆಗೆ ಬಂದು ಫುಲ್ಲು ಹೆವಿ ಲಂಚ್ ತಿಂದಿದ್ದಾದಮೇಲೆ ನಮ್ಮ ಪೆಟ್ರನಲ್ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆಲಿ ನಾವು ಮಾತಾಡೋಕ್ಕೆ ಕೂತ್ಕೊಂಡ್ವಿ. ಇಬ್ಬರು ಏನು ಮಾತಾಡಿಲ್ಲ, ನಾನೇ ವಟ ಅಂತ ಮಾತಾಡ್ತಿದ್ದು. ಐ ಲಿಟರಲಿ ಸ್ಪೋಕ್ ಅಬೌಟ್ ಎವ್ರಿಥಿಂಗ್. ಶೀ ಈಸ್ ಮೈ ಬೆಸ್ಟ್ ಫ್ರೆಂಡ್. ಐ ಕ್ಯಾನ್ ಸೀರಿಯಸ್ಲಿ ಟಾಕ್ ಅಬೌಟ್ ಎನಿಥಿಂಗ್ ಅಂಡರ್ ದ ಸ್ಕೈ, ಅಬೌವ್ ದ ಸ್ಕೈ ವಿತ್ ಹರ್. ಎಲ್ಲನೂ ಮಾತಾಡಿದೆ. ನನ್ನ ಕರೆಂಟ್ ಲೈಫ್ ಬಗ್ಗೆ, ನನ್ನ ಕರೆಂಟ್ ರೀಡಿಂಗ್ ಬುಕ್ಸ್ ಬಗ್ಗೆ. ಶಿ ವಾಸ್ ಸೋ ಎಕ್ಸೈಟೆಡ್. ನಾನು ಹೇಳಿದ್ನೆಲ್ಲ ಪೇಷಂಟಾಗಿ ಕೇಳಿಸ್ಕೊತಾಳೆ. ಆಮೇಲೆ ವಿ ಡಿಡ್ ಅ ರೀಲ್ ಟುಗೆದರ್. ನಾನು ಟ್ಯೂಷನ್ಸ್ ತೊಗೊತೀನಿ. ಇವತ್ತು ಜಾನ್ವಿ, ವಿಸ್ಮಯ ಇಬ್ಬರಿಗೂ ಇಂಗ್ಲೀಷ್ ಗ್ರಾಮರ್ ಹೇಳ್ಕೊಟ್ಟೆ. ನೋ ಡೇ ಈಸ್ ಪರ್ಫೆಕ್ಟ್ ವಿತೌಟ್ ಸ್ಟಡಿಂಗ್ ಫಾರ್ ಮೀ. ಸೊ ಇವತ್ತು ನಾನು ಲಾ ಅದೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.